ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, I sincerely thank Sindhya sir for creating this big platform where Pollution Control Board can share a few valuable thoughts with this community, which has whole statewide presence and grassroots presence. And moreover, they are very receptible. Okay, sometimes there is numbers, but their priorities may be somewhere else. But today, with that sense of confidence that I'm talking to that community, which has a sense of what they are doing here. In fact, ಇವತ್ತು ಈಗಾಗಲೇ ನಾವು ಪರಿಸರವನ್ನ ರಿಸ್ಟೋರ್ ಮಾಡಬೇಕು, ರೀಇಮ್ಯಾಜಿನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೋ ಥೀಮ್ ಮಾಡ್ಕೊಂಡಿದ್ದೀವಿ. ಪರಿಸರನ ರೀಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ನಾವ್ಯಾರು? ನಾವು ಪರಿಸರದ ಒಂದು ಅಂಗ, ತೃಣ ಮಾತ್ರ ಅಂಗ. ನಾವು ಪರಿಸರನ ರೀಇಮ್ಯಾಜಿನ್ ಮಾಡೋಂತ ಬೇಕಲ್ಲ, ಬಟ್ ನಾವು ಅದನ್ನ ರಿಸ್ಟೋರ್ ಮಾಡಬೇಕು ಅಂತ. ಪರಿಸರನ ರಿಸ್ಟೋರ್ ಮಾಡ್ಲಿಕ್ಕೂ ಅದ್ರ ಹಾಳು ಮಾಡಿದಾರೆ ಯಾರು? ನಾವೇ. ನಾವು ಇಷ್ಟು ವರ್ಷ ಹಾಳು ಮಾಡಿ ಈಗ ಅದನ್ನ ರಿಸ್ಟೋರ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ವಿ, ಅಟ್ಲೀಸ್ಟ್ ಅನ್ಕೊಳ್ತಾ ಇದ್ವಿ. ಅದು ತುಂಬಾ ಸಂತೋಷ. ಈ ಹಿನ್ನೆಲೆಯಲ್ಲಿ ಇನ್ಫ್ಯಾಕ್ಟ್ ಮಕ್ಕಳಿಗೆ ಸ್ವಲ್ಪ ಮಾಹಿತಿ, ಪರಿಸರ ಅಂದ್ರೆ ಏನು, ಎಷ್ಟು ಹಾಳಾಗಿದೆ, ಇದನ್ನ ರಿಸ್ಟೋರ್ ಮಾಡದೇ ಇದ್ರೆ ಮುಂದೆ ಏನು ಅನಾಹುತಗಳಾಗುತ್ತೆ, ನಮ್ಮ ಪ್ರಯಾರಿಟೀಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಒಂದೆರಡು ಇವತ್ತಿನ ದಿನ ನಾವು ಮಾಹಿತಿ ತಗೊಂಡ್ರೆ ಅದು ತುಂಬಾ ಸಂತೋಷ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಇದನ್ನ ಹೇಳ್ತಾ ಇರ್ತೀನಿ, ಮತ್ತೆ ಸ್ಥೂಲವಾಗಿ ರಿಪೀಟ್ ಮಾಡಿದ್ರು ತಪ್ಪಿಲ್ಲ. ಪರಿಸರ ಅಂದ್ರೆ ಪಂಚಭೂತಗಳು: ಗಾಳಿ, ನೀರು, ಬೆಳಕು, ಆಕಾಶ, ಭೂಮಿ. ನಾವು ಸೈಂಟಿಫಿಕ್ ಡೆಫಿನೇಷನ್ ಏನೋ ಕೊಡಿ, ಫಿಲಾಸಫಿಕಲ್ ಡೆಫಿನೇಷನ್ ಏನೋ ಕೊಡಿ, ಬಟ್ ದಿ ಟ್ರೂತ್ ರಿಮೈನ್ಸ್ ಪರಿಸರ ಪಂಚಭೂತಗಳು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಪರಿಸರ ಗಾಳಿ, ನೀರು, ಬೆಳಕು ಅಂತ ಹೇಳಿದ್ರೆ ಜನ ಭಕ್ತಿ ಭಾವದಿಂದ ಪೂಜೆ ಮಾಡ್ಲಿಕ್ಕಿಲ್ಲ, ಭಕ್ತಿ ಭಾವದಿಂದ ಗೌರವಿಸ್ಲಿಲ್ಲ. ಪೂಜೆ ಅನ್ನೋದು ಬೇರೆ, ಗೌರವ ಕೊಡ್ತಕ್ಕಂಥದ್ದು ಬೇರೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಈ ಪರಿಸರಕ್ಕೆ, ಪಂಚಭೂತಗಳಿಗೆ ಒಂದು ದೈವಿ ಸಂಭೂತ ಒಂದು ಚಿತ್ರಣವನ್ನು ಕೊಟ್ಬಿಟ್ಟು ಅವರನ್ನೇ ದೇವರು ಅಂತ ಬಿಂಬನೆ ಮಾಡ್ಬಿಟ್ಟು ವರ್ಷಾನುವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಾವು ಅದನ್ನ ಗೌರವಿಸ್ತಾ ಬರ್ತಾ ಇದ್ದೇವೆ. ನಾವು ಯಾವುದನ್ನ ಗೌರವಿಸ್ತೇವೋ ಅದನ್ನ ನಾವು ಮಾಲಿನ್ಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಎಷ್ಟು ತುಂಬಾ ಚಿಂತನೆಯಿಂದ ನಮ್ಮ ಇತಿಹಾಸದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಇದಕ್ಕೆ ದೈವಿ ಭಾವ ಕೊಟ್ಬಿಟ್ಟು ಪರಿಸರವನ್ನ, ಬಿಕಾಸ್ ಪರಿಸರದಲ್ಲೇ ಮನುಷ್ಯನೂ ಅಲ್ಲ, ಎಲ್ಲ ಜೀವಿಗಳು ಹುಟ್ಟೋದು, ಇಲ್ಲೇ ಕಾಲ ಕಳೆಯೋದು ಮತ್ತು ಇಲ್ಲೇ ಕಾಲ ಆಗೋದು ಸಹನು. ಹಾಗಾಗಿ ಪರಿಸರವನ್ನ ನಾವು ಗೌರವಿಸ್ತಾ ದೈವಿ ಭಾವನೆಯಿಂದ ನೋಡ್ತಾ ಬರ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಶುರು ಆದ್ಮೇಲೆ ಪರಿಸರದ ಬಗ್ಗೆ ನಮ್ಮ ಔಟ್ಲುಕ್ ಚೇಂಜ್ ಆಗೋಯ್ತು. ದೈವಿ ಭಾವನೆ ಕಡಿಮೆ ಆಯ್ತು, ಪಂಚಭೂತಗಳ ವ್ಯಾಲ್ಯೂ ಕಡಿಮೆ ಆಗೋಯ್ತು, ಮತ್ತು ನಮ್ಮ ಥಾಟ್, ಪ್ರಾಡಕ್ಟ್, ಅದು ಇದು ಕಡೆ ಹೋಯ್ತು. ಇವತ್ತು ನಾವು ಎಕೋಸಿಸ್ಟಮ್ ಅನ್ನ ರಿಸ್ಟೋರ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ಎಲ್ಲಿ ನಾವು ಮಿಸ್ಟೇಕ್ ಮಾಡಿರ್ಬಹುದು ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ನೀವು ನೋಡಿ, ಪೊಲ್ಯೂಷನ್ ಅನ್ನೋ ವರ್ಡ್ ಒಂದು 200-300 ವರ್ಷಗಳಿಂದ ಇತ್ತ ಯಾರಿಗಾದ್ರು? ಇಲ್ಲ. ನಮ್ಮ ವೇದಗಳಲ್ಲಿ, ಪುರಾಣಗಳಲ್ಲಿ ನಾವು ನೋಡಿದ್ರು, ನಮ್ಮ ಇತಿಹಾಸ ಬುಕ್ಸ್ ಅಲ್ಲಿ ನೋಡಿದ್ರು ಎಲ್ಲ ಸಿಗುತ್ತೆ, ಬಿಟ್ರೆ ಪೊಲ್ಯೂಷನ್ ವರ್ಡ್ ಎಲ್ಲೂ ಸಿಗೋದೇ ಇಲ್ಲ. ಯಾಕೆ ಅಂದ್ರೆ ನಿಸರ್ಗದಲ್ಲಿ ಪೊಲ್ಯೂಷನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ನಿಸರ್ಗ ಇದನ್ನೇ ಮಾಡಿದೆ ಅಂತ ಹೇಳಿದ್ರೆ ನೋಡಿ, ನಿಸರ್ಗದಲ್ಲಿ ಪೊಲ್ಯೂಷನ್ ಅನ್ನೋದಿಲ್ಲ. ದೇರ್ ಇಸ್ ಪ್ರಾಡಕ್ಟ್ ಅಂಡ್ ದೇರ್ ಇಸ್ ಎ ಬೈ ಪ್ರಾಡಕ್ಟ್. ಆ ಬೈ ಪ್ರಾಡಕ್ಟ್ ವಿಲ್ ಬಿಕಮ್ ರಾ ಮಟೀರಿಯಲ್ ಫಾರ್ ಸಮ್ ಅದರ್ ಆಕ್ಟಿವಿಟಿ. ನಾವು ಮಕ್ಕಳಿಗೆ ಒಂದು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಇವತ್ತು ಏನೇ ಒಂದು ಚಟುವಟಿಕೆ ಆದರೂ
ಆ ಒಂದರಿಂದ ಪ್ರಾಡಕ್ಟ್ ಬರುತ್ತೆ ಮತ್ತು ಬೈ ಪ್ರಾಡಕ್ಟ್ ಬರುತ್ತೆ. ನಾನು ವೇಸ್ಟ್ ಅಂತ ಕರೆಯೋದಿಲ್ಲ. ಪ್ಲಾಂಟ್ ಒಂದು 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 ಸಸಿ, ಒಂದು ಮರ ಜೀವ ಇದೆ ಅಂತ ಹೇಳಿದ್ರೆ, ಅದು ಫೋಟೋಸಿಂಥಸಿಸ್ ಮಾಡ್ತಿದೆ ಅಂತ ಹೇಳಿದ್ರೆ, ಅದು ಅಡಿಗೆ ಮಾಡ್ಕೊಂಡ್ರು ಆಕ್ಸಿಜನ್ ಅದಕ್ಕೆ ವೇಸ್ಟ್. ಆವಾಗ ನೇಚರ್ ಏನ್ ಮಾಡ್ತು, ಆ ಆಕ್ಸಿಜನ್ ಅನ್ನೇ ರಾ ಮಟೀರಿಯಲ್ ತರ ತಗೊಂಡು ಪ್ರಾಣಿ ಅನಿಮಲ್ ಕಿಂಗ್ಡಮ್ ಅನ್ನ ಸೃಷ್ಟಿ ಮಾಡ್ತು. ಅನಿಮಲ್ ಕಿಂಗ್ಡಮ್ ಪ್ಲಾಂಟ್ ಕಿಂಗ್ಡಮ್ ಪರ್ಫೆಕ್ಟ್ ಸಿಂಕ್ ಆಗುತ್ತೆ. ಅನಿಮಲ್ ಜೀವ ಇದೆ ಅಂತ ಹೇಳಿದ್ರೆ ಅದರಿಂದ ಬರ್ತಕ್ಕಂತ ಸಗಣಿ ವೇಸ್ಟ್ ಪ್ಲಾಂಟ್ ಸಿಸ್ಟಮ್ಗೆ ಮ್ಯಾನ್ಯೂರ್ ಆಯ್ತು. ಹೌ ಬ್ಯೂಟಿಫುಲಿ ದಿಸ್ ಸಿಸ್ಟಮ್ ಈಸ್ ಮೇಂಟೈನ್ಡ್, ಯು ಜಸ್ಟ್ ಸಿ. ವಿ ಜಸ್ಟ್ ಹ್ಯಾವ್ ಟು ಅಬ್ಸರ್ವ್ ಅಂಡ್ ದೆನ್ ಲರ್ನ್ ಫ್ರಮ್ ಇಟ್. ವಂಡರ್ಫುಲ್ ಅಂತ ನಾವೇನ್ ಅನ್ಕೋಬೇಕಂತ ಹೇಳಿದ್ರೆ, ಈ ನ್ಯಾಚುರಲ್ ಎಕೋಸಿಸ್ಟಮ್ ಅಲ್ಲಿ ದೇರ್ ಇಸ್ ನೋ ಲೀನಿಯರ್ ಸಿಸ್ಟಮ್, ಎವ್ರಿಥಿಂಗ್ ಇಸ್ ಸೈಕ್ಲಿಕಲ್. ನೀವೆಲ್ಲ ಓದಿರ್ತೀವಿ, ಆಕ್ಸಿಜನ್ ಸೈಕಲ್ ಅಂತ ಓದ್ತೀವಿ, ನೈಟ್ರೋಜನ್ ಸೈಕಲ್ ಅಂತ ಓದ್ತೀವಿ, ವಾಟರ್ ಸೈಕಲ್ ಅಂತ ಓದ್ತೀವಿ. ಏನಂದ್ರೆ ಅರ್ಥ, ದ ಮೂಮೆಂಟ್ ಇಸ್ ಸಮಥಿಂಗ್ ಇನ್ ಎ ಸೈಕ್ಲಿಕಲ್ ಸಿಸ್ಟಮ್, ದೇರ್ ಇಸ್ ನೋ ವೇಸ್ಟ್, ಬಿಕಾಸ್ byproduct of activity becomes raw material from some other activity. That is why nature for thousands of years, millions of years has survived or flourished on this planet Earth without an iota of pollution, without an iota of danger that we are thinking of today, by simply getting into cyclical system of whole process so that there is no waste. ಇಷ್ಟು ಒಳ್ಳೆ ಸಿಸ್ಟಮ್ ನಮ್ಮ ಮುಂದೆ ಇದ್ದಾಗ ಎಲ್ಲೋ ಒಂದು ಕಡೆ ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಮತ್ತೊಂದು ಆದ್ಮೇಲೆ ನಮ್ಮ ಎಫರ್ಟ್ ಪ್ರಾಡಕ್ಟ್ ಮೇಲೆ ಇಟ್ವಿ. ನೋಡಿ, ನಾವ್ ಯಾವತ್ತಾದ್ರೂ ಈ ಮ್ಯಾನೇಜ್ಮೆಂಟ್ ಬುಕ್ಸ್ ಮತ್ತೊಂದು ಓದಿದ್ರೆ ನಿಮ್ಗೆ ಏನ್ ಬಸ್ವರ್ಡ್ಸ್ ಸಿಗುತ್ತೆ, ಪ್ರೊಡಕ್ಟಿವಿಟಿ, ಪ್ರಾಫಿಟೇರಿಂಗ್, ಏನೋ ರೆಡ್ಯೂಸ್ ಮಾರ್ಕೆಟಿಂಗ್, ಮಾರ್ಕೆಟಿಂಗ್ ಬೈ ಬೆಟರ್ PR and advertisement. ಎಲ್ಲ ಕಡೆ ಇದ್ ಮಾತಾಡ್ತಿ ಬಿಟ್ರೆ ಎಲ್ಲಾದ್ರೂ ವೇಸ್ಟ್ ಮ್ಯಾನೇಜ್ಮೆಂಟ್, ಬೈ ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಆಲ್ಸೋ ಶುಡ್ ಬಿ ಎ ಇಂಟೆಗ್ರಲ್ ಪಾರ್ಟ್ ಆಫ್ ಎಕನಾಮಿಕ್ ಪ್ರಿನ್ಸಿಪಲ್ ಅಂತ ಎಲ್ಲಾದ್ರೂ ನೋಡ್ತೀವ ನಾವು. ಇತ್ತೀಚೆಗೆ ಸ್ವಲ್ಪ ಮಾತಾಡ್ತಾ ಇದ್ದೀವಿ. ಆದ್ರೆ ಕಳೆದ 100-150 ವರ್ಷಗಳಿಂದ ಆಲ್ ಥಿಂಕ್ ಟ್ಯಾಂಕ್ಸ್, ಬಿಗ್ ಇಂಡಸ್ಟ್ರಿಯಲಿಸ್ಟ್ಸ್, ಬಿಗ್ ಎಕನಾಮಿಸ್ಟ್ಸ್, ಎವ್ರಿಬಡಿ thought is productivity, profiteering. ಬರ್ತಕ್ಕಂಥ ಬೈ ಪ್ರಾಡಕ್ಟ್ ಅನ್ನು ಏನ್ ಮಾಡ್ಬೇಕು ಅಂತ ಅವ್ರು ಚಿಂತನೆನೂ ಮಾಡ್ಲಿಲ್ಲ. ಆ ಚಿಂತನೆ ಮಾಡದೇ ಇರೋದ್ರಿಂದ ಇವತ್ತು ನಮ್ಗೆ ಈ ಪರಿಸ್ಥಿತಿಯಲ್ಲಿ ಬಂದಿದ್ದೀವಿ. ಬೈ ಪ್ರಾಡಕ್ಟ್ ಎಷ್ಟು ಬಿಡುಗಡೆ ಆಗ್ತಾ ಇದೆ ಅಂತ ಸುಮ್ಮನೆ ನೀವು ನೋಡಿದ್ರೆ ನೋಡಿ, ಬರೀ ಕರ್ನಾಟಕದಲ್ಲೇ ಪ್ರತಿದಿನ 12,000 ಟನ್ ಸಾಲಿಡ್ ವೇಸ್ಟ್ ಜನರೇಟ್ ಆಗ್ತಾ ಇದೆ. 3,500 ಲೀಟರ್ 3,500 ಮಿಲಿಯನ್ ಲೀಟರ್ ಸೀವೇಜ್ ಜನರೇಟ್ ಆಗ್ತಾ ಇದೆ. 16,000 ಟನ್ ಇ ವೇಸ್ಟ್ ಜನರೇಟ್ ಆಗ್ತಾ ಇದೆ. ಇನ್ನು ಪ್ಲಾಸ್ಟಿಕ್ ವೇಸ್ಟ್ ಅಂತ ನಾನು ಹೇಳ್ಬಾರ್ದು, ಹೆಜಾರ್ಡಸ್ ವೇಸ್ಟ್ ಅಂತ ನಾನು ಹೇಳ್ಬಾರ್ದು, ಬಯೋಮೆಡಿಕಲ್ ವೇಸ್ಟ್ ಹೇಳ್ಬಾರ್ದು. ಇವತ್ತು ಹೊಸದಾಗಿ ಇನ್ನೊಂದು ಕೋವಿಡ್ ವೇಸ್ಟ್ ಅಂತ ಜಾಯ್ನ್ ಆಗಿದೆ. ಸ್ಪೆಂಟ್ ಆಯಿಲ್ ಅಂತ ವೇಸ್ಟ್, ಏಜೆಂಟ್ ಅಂತ ವೇಸ್ಟ್. ವರ್ಷಕ್ಕೆ ಒಂದು ಹೊಸ ಟೈಪ್ ಆಫ್ ವೇಸ್ಟ್ ಜನರೇಟ್ ಆಗ್ತಾನೆ ಹೋಗುತ್ತಾ ಇದೆ. ಆದ್ರೆ ನಾವು ಇದನ್ನ ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಬಿಟ್ರೆ ಬೈ ಪ್ರಾಡಕ್ಟ್ ಅಂತ ನಾವು ಇನ್ನೂ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾವತ್ತು ನಾವು ಇವನ್ನೆಲ್ಲಾನು ಬೈ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡಿ ನಮ್ಮ ಆಕ್ಟಿವಿಟೀಸ್ನ ಡೈವರ್ಸಿಫೈ ಮಾಡಿ ಒಂದಕ್ಕೊಂದು ಕಂಪ್ಯಾಟಬಲ್ ಇರೋ ರೀತಿ ಮಾಡದೆ ಹೋದ್ರೆ ನಾವು ಎಷ್ಟೇ ಎಕನಾಮಿಕಲಿ ಅಭಿವೃದ್ಧಿ ಹೊಂದಿದ್ರು, ಎಷ್ಟೇ ಚಟುವಟಿಕೆಗಳು ತಂದ್ರು, ಯಾವತ್ತೋ ಒಂದಿನ ದೊಡ್ಡ ಪೆಟ್ಟು ನಮ್ಗೆ ಬೀಳುತ್ತೆ. ಇನ್ಫ್ಯಾಕ್ಟ್ ಇವತ್ತು ಕೋವಿಡ್ ವರ್ಷದಲ್ಲಿ ಈ ಪೆಟ್ಟು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಈ ಉದ್ದೇಶ ಏನು? ಈ ಥಿಯರಿಗಳು ಬೇರೆ ಬೇರೆ ಏನೇ ಇರಬಹುದು, ಬಟ್ ಅಟ್ ದಿ ಸಿಂಪಲ್ ಪಾಯಿಂಟ್ ಈಸ್ economic gains of n number of countries have gone back few decades because of ecological constraints, ecological problems. Friends, ಯಾವತ್ತು ಎಕಾನಮಿಗೆ ಎಕಾಲಜಿಗೆ ಕಾನ್ಫ್ಲಿಕ್ಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಎಕಾನಮಿ ಅನ್ನೋದು ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್, ಎಕಲಾಜಿಕಲ್ ಮೋಡಲ್ ನೋಡ್ತಕ್ಕಂಥದ್ದು ಲಾಂಗ್ ಟರ್ಮ್ ಆಬ್ಜೆಕ್ಟಿವ್. ನಾನು 2020 ಮ್ಯಾಚ್ ಆಡ್ಬೇಕಾ ಟೆಸ್ಟ್ ಮ್ಯಾಚ್ ಆಡ್ಬೇಕಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು. ನಾನು ಇವತ್ತು ಮಾಡಿ ನಾಳೆ ದುಡ್ಡು ಮಾಡಿ ನಾಡಿದ್ದು ನಾನು ಗಾಯಬ್ ಆಗ್ಬಿಡ್ತೀನಿ ಅಂದ್ರೆ ಎಕಾನಮಿ, ನಾನು ಇಲ್ಲಿರ್ಬೇಕು, ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು, ನಮ್ಮ ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ, ಮಕ್ಕಳು ಮೊಮ್ಮಕ್ಕಳಿಗೆ ಇನ್ನೊಂದು 50-100 ವರ್ಷ ಅದು ಇರಬೇಕು ಅಂತ ಹೇಳಿದ್ರೆ ಆವಾಗ ನಾವು ecological principles should be integrated into economic activities. So this is a long term objective. ಎಲ್ಲ ಒಂದು ಕಡೆ ನಾವು ಶಾರ್ಟ್ ಟರ್ಮ್ ಆಬ್ಜೆಕ್ಟಿವ್ ಅಲ್ಲಿ ಬಂದು ಇವತ್ತು ನಾವು ಈ ದುಸ್ಥಿತಿಗೆ ಬಂದು ಬಿದ್ದಿದೀವಿ ಅಂತ ಅನ್ಸುತ್ತೆ. ಒಂದ್ 2 ನಿಮಿಷದ ಹಿಂದೆ ನಾನು ಇಂಡಸ್ಟ್ರಿಯಲಿಸ್ಟ್ ಜೊತೆ ಮಾತಾಡ್ತಾ ಇದ್ದೆ. ಆವಾಗ ನಾನು ಅವ್ರ ಮುಂದೆ ಇಟ್ಟಿದ್ದು ಒಂದ್ 2 ಪ್ರಶ್ನೆಗಳು. ಅವ್ರಿಗೆ ಆಶ್ಚರ್ಯ ಆಗೋಯ್ತು. ಏನಂತ ಹೇಳಿದ್ರೆ, ನೋಡಿ ಇವತ್ತು ಇಂಡಸ್ಟ್ರಿಯಲಿಸ್ಟ್ಸ್, industry contributes nearly 30% of the GDP, agriculture contributes nearly 15% of the GDP. So who is number one? Industry. But why they are not called backbone of the country? Agriculturist or farmer is called backbone of the country. ಇವತ್ತಿಗೂ ಇಂಡಸ್ಟ್ರಿಯಲಿಸ್ಟ್ ನ ಬ್ಯಾಕ್ಬೋನ್ ಆಫ್ ದಿ ಕಂಟ್ರಿ ಅಂತ ಕರೀತಾ ಇಲ್ಲ. ಯಾಕೆ? ಚಿಂತನೆ ಮಾಡ್ಬೇಕಾದ ಸಮಯ. ಇದಕ್ಕೆ ಕಾರಣ ಸಸ್ಟೈನಬಿಲಿಟಿ ಇಲ್ಲ, ಎಲ್ಲ ಒಂದ್ ಕಡೆ ಪ್ರಾಬ್ಲಮ್ ಆಗ್ಬಹುದು ನಿಮ್ಮಿಂದ ಅಂತ ಹೇಳಿ. ಎರಡನೇದು, ಯಾವುದೇ ಒಬ್ಬ ಇಂಡಸ್ಟ್ರಿ ಒಂದು ಏರಿಯಾದಲ್ಲಿ ಬಂದ್ ಹಾಕಿದ್ರೆ ನೀವು ಅರ್ಥ ಮಾಡ್ಕೋಬೇಕು, ಅಲ್ಲಿ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ಜಾಸ್ತಿ ಆಗುತ್ತೆ, ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಲೋಕಲ್ಗೆ ಉದ್ಯೋಗ ಸಿಗುತ್ತೆ, ಏನೋ ಅಲ್ಲಿಂದ ಆ ಊರ್ ಹೆಸರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿ ಮಾಡುತ್ತೆ. ಆದರೂ ಆ ಇಂಡಸ್ಟ್ರಿ ಮೇಲೆ ಜನರಲ್ಲಿ ಕಂಪ್ಲೇಂಟ್ ಮಾಡೋದು ಯಾರು? ಸುತ್ತಮುತ್ತ ಇರ್ತಕ್ಕಂಥ ಜನ. ಯಾವ ಜನರಿಗೆ ಆ ಇಂಡಸ್ಟ್ರಿಯಿಂದ ಅನುಕೂಲ ಆಗ್ತಾ ಇದೆ ಆ ಜನರೇ ಆ ಇಂಡಸ್ಟ್ರಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆ? ಚಿಂತನೆ ಮಾಡಬೇಕಾದ ಟೈಮು. ಇದಕ್ಕೆ ಕಾರಣಗಳಂತ ಹೇಳಿದ್ರೆ ಇಷ್ಟೇ. ಒಂದು ಇಂಡಸ್ಟ್ರಿ ಅಥವಾ ಇಂಡಸ್ಟ್ರಿ ಕಾನ್ಸೆಪ್ಟ್ ಅಲ್ಲಿ ನಾವು ಒಂದು ಆಕ್ಟಿವಿಟಿ, ಒಂದು ಪ್ರಾಡಕ್ಟ್ ಬಗ್ಗೆ ನೋಡ್ತಾ ಇದ್ದೀವಿ ಬಿಟ್ರೆ ಬರ್ತಕ್ಕಂಥ ಬೈ ಪ್ರಾಡಕ್ಟ್ ಬಗ್ಗೆ ನಾವು ಇವತ್ತಿನ್ನು ಅಷ್ಟು ಜಾಸ್ತಿ ಚಿಂತನೆ ಮಾಡ್ತಾ ಇಲ್ಲ. ಯಾವತ್ತು ನಾವು ಚಿಂತನೆ ಮಾಡಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲ ಬೇಕಾಗಿರ್ತಕ್ಕಂಥದ್ದು ಆಗಿದೆ, ಇಂಡಸ್ಟ್ರಿ ಡೈವರ್ಸಿಫಿಕೇಶನ್ ಬೇಕಾಗಿರ್ತಕ್ಕಂಥದ್ದು ಇವತ್ತು. ಇನ್ಫ್ಯಾಕ್ಟ್ ಐ ಆಮ್ ಮೇಕಿಂಗ್ ದಿಸ್ ಸ್ಟೇಟ್ಮೆಂಟ್ ವಿತ್ ಎ ಸೆನ್ಸ್ ಆಫ್ ವಿತ್ ಎ ಸೆನ್ಸ್ ಆಫ್ ಪ್ರೈಡ್ ಅಂಡ್ ಸೆನ್ಸ್ ಆಫ್ ಇದು ಕಂಫರ್ಟ್. ಇಂಡಸ್ಟ್ರಿ ರೆವಲ್ಯೂಷನ್ ಅಲ್ಲ ಬೇಕಾಗಿರೋದು, ಅಥವಾ ಅದ್ರ ಜೊತೆಗೆ ಇಂಡಸ್ಟ್ರಿಯಲ್ ಡೈವರ್ಸಿಫಿಕೇಶನ್ ಬೇಕು. ಡೈವರ್ಸಿಫಿಕೇಶನ್ ನಾವು ಮತ್ತೆ ಎಕೋಸಿಸ್ಟಮ್, ನೇಚರ್ ಇಂದ ಕಲ್ತ್ಕೋಬೇಕು. ಎಕೋಸಿಸ್ಟಮ್ ಅಂದ್ರೆ ನಾವೇನ್ ಹೇಳ್ತಾ ಇದ್ದೀವಿ? ಎಕೋಸಿಸ್ಟಮ್ ಅಂತ ಹೇಳಿದ್ರೆ ಅಲ್ಲಿ ನೂರಾರಲ್ಲ ಸಾವಿರಾರು ಜೀವರಾಶಿಗಳು ಸಮತೋಲನದಲ್ಲಿ ಜೀವನ ಮಾಡ್ತಾ ಇದ್ದಾವೆ ಅನ್ನೋದು ಎಕೋಸಿಸ್ಟಮ್. ಅದೇ ರೀತಿ ಇಂಡಸ್ಟ್ರಿಯಲ್ ಡೈವರ್ಸಿಫಿಕೇಶನ್ ಅಂತ ಹೇಳಿದ್ರೆ ಒಂದು ರಾ ಮಟೀರಿಯಲ್ ಇಂದ ಒಂದು ಪ್ರಾಡಕ್ಟ್ ಬರ್ತಾ ಇರಬೇಕು, ಆ ರಾ ಮಟೀರಿಯಲ್ ಮೇಲೆ ಅವಲಂಬನೆ ಆದಂತ ಇನ್ನೊಂದು ಇಂಡಸ್ಟ್ರಿ ಅದ್ರ ಪಕ್ಕದಲ್ಲಿ ಇರಬೇಕು, ಅವನು ಅದನ್ನ ಯೂಸ್ ಮಾಡಿ ಇನ್ನೊಂದೇನೋ ಚಟುವಟಿಕೆ ಮಾಡಬೇಕು, ಅದರಿಂದ ಬರ್ತಕ್ಕಂಥ ಒಂದು ಆಕ್ಟಿವಿಟಿಯನ್ನ ಪಕ್ಕದ ಇಂಡಸ್ಟ್ರಿ, ಇನ್ನೊಂದು ಇಂಡಸ್ಟ್ರಿ ಡೈವರ್ಸಿಫಿಕೇಶನ್ ಆಗಬೇಕು. ಸೊ ಫೈನಲಿ ಇಂಡಸ್ಟ್ರಿಯಲ್ ಡೈವರ್ಸಿಫಿಕೇಶನ್ ಶುಡ್ ಲೀಡ್ ಟು ಎ ಸೈಕ್ಲಿಕಲ್ ಎಕಾನಮಿ ವೇರ್ ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಬಿಕಮ್ ರಾ ಮಟೀರಿಯಲ್, ಸಮ್ ಅದರ್ ಆಕ್ಟಿವಿಟಿ. ಹೀಗೆ ಇದನ್ನ ನಾವು ನಿಸರ್ಗದಿಂದ ಕಲ್ತ್ಕೋಬೇಕು. ಯಾಕಂದ್ರೆ ಅದನ್ನೇ ನೋಡಿ, ನಿಸರ್ಗದಲ್ಲಿ ಎಕೋಸಿಸ್ಟಮ್ ಅಲ್ಲಿ ನಾವೆಲ್ಲ ಗೊತ್ತಿರುತ್ತೆ, ಮಕ್ಕಳಿಗೆ ಪಾಠ ಹೇಳ್ತಾ ಇರ್ತೀವಿ ನಾವು. ಮಕ್ಕಳೇ, ದೇಶದಲ್ಲಿ ಅಲ್ಲ ಪ್ರಪಂಚದಲ್ಲಿ, ಈ ಯೂನಿವರ್ಸ್ ಅಲ್ಲಿ ಜೀವರಾಶಿ ಒಂದೇ ಒಂದಿದ್ರೆ ಅದು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದು ನಶಿಸಿ ಹೋಗ್ಬಿಡುತ್ತೆ, ಅಸ್ತಿತ್ವ ಆಗ್ಬಿಡ್ತದೆ. ದಟ್ ಈಸ್ ವೈ ನೇಚರ್ ಹ್ಯಾಸ್ ಡೈವರ್ಸಿಟಿ ಆಫ್ ಲೈಫ್. ನೀವು ಸುಮ್ಮನೆ ಕಾಡ್ಗೋದು ಸಿಟಿಯಲ್ಲಿ ಹೋಗ್ಬಿಟ್ರೆ ಬರೀ ಮನುಷ್ಯರು ಸಿಗ್ತಾರೆ ಬಿಟ್ರೆ, ಸ್ವಲ್ಪ ಕಾಡಿಗೆ ಹೋಗ್ಬಿಟ್ರೆ ಒಂದು ಯೂನಿಟ್ ಏರಿಯಾದಲ್ಲಿ ನಿಮಗೆ ಗಿಡ, ಮರ, ಬಳ್ಳಿ, ಗ್ರಾಸು, ಹರ್ಬ್, ಶ್ರಬ್, ಪಕ್ಷಿ, ಪ್ರಾಣಿ, ಇನ್ಸೆಕ್ಟ್, ಏನೋ ಬ್ಯಾಕ್ಟೀರಿಯಾ, ವೈರಸ್, ಮೈಕ್ರೋ ಫಂಗಸ್ ಎಲ್ಲ ಸಿಗುತ್ತೆ. ಬಹಳ ದೂರ ಹೋಗ್ಬೇಕಾಗಿಲ್ಲ. 1 ಸ್ಕ್ವೇರ್ ಮೀಟರ್ ಅದು 1 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಇವೆಲ್ಲ ಸಿಗುತ್ತೆ ನಿಮಗೆ. That is because nature has understood this very beautifully and very early. ಅದಕ್ಕೋಸ್ಕರ ಇಷ್ಟು ವರ್ಷ ಆದ್ಮೇಲೆ ಇದೆ. ಏನಂದ್ರೆ ಡೈವರ್ಸಿಫಿಕೇಶನ್ ಆಫ್ ಲೈಫ್ ಈಸ್ ದಿ ಬೇಸಿಸ್ ಆಫ್ ಲೈಫ್ ಎಕ್ಸಿಸ್ಟೆನ್ಸ್. ಅದಿಲ್ಲದೆ ಹೋದ್ರೆ ಜೀವ ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಆ ಸಿಂಪಲ್ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಇವತ್ತು ಏನು ಬೇಡ ನಾನು ಒಬ್ಬನೇ ಇರ್ತೀನಿ ಅಂದ್ರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಇಲ್ಲ, ಮನುಷ್ಯ ಒಬ್ಬ ಇದ್ಬಿಟ್ರೆ ಎಲ್ಲ ಥಿಯರಿ ಹೇಳ್ತಾನೆ, ಒಂದು 6 ತಿಂಗಳು 1 ವರ್ಷ ಇರಲ್ಲ, ಹೋಗ್ಬಿಡ್ತದೆ ಲೈಫ್. ಸೊ ದಿಸ್ ಪ್ರಿನ್ಸಿಪಲ್ ಇಸ್ ನಾಟ್ ಓನ್ಲಿ ಫಾರ್ ಲೈಫ್, ದಿಸ್ ಪ್ರಿನ್ಸಿಪಲ್ ಇಸ್ ಓನ್ಲಿ ಆಲ್ಸೋ ಫಾರ್ ಇಂಡಸ್ಟ್ರಿ. ಇಂಡಸ್ಟ್ರಿಯಲ್ ಡೈವರ್ಸಿಫಿಕೇಶನ್ ಆದ್ರೆ ಮಾತ್ರ ಇವತ್ತು ನಮ್ಗೇನ್ ಪ್ರಾಬ್ಲಮ್ ಆಗ್ತಾ ಇದೆ ಅವನ್ನೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಕ್ಳೇ, ನೀವು ಚಿಕ್ಕ ಮಕ್ಳಿದ್ದಾಗ ಒಂದು ಶ್ಲೋಕ ನೋಡ್ತಾ ಇರ್ತೀವಿ, ಅಂದ್ರೆ ಗಂಗೆ ನಮ್ಮ ಪಾಪಗಳನ್ನ ತೊಳಿತಾಳೆ ಅಂತ. ಅದ್ರ ಅರ್ಥ ಏನು? ಏನೋ ನಮ್ಮ ಪೂರ್ವಜರು ಎಲ್ಲ ಹೇಳಿದ್ದಕ್ಕೆ ಏನೋ ಒಂದು ಅರ್ಥ ಇದೆ, ಅದ್ರಲ್ಲಿ ಒಂದು ಅರ್ಥ ಗರ್ಭಿತವಾಗಿ ಸ್ಟೇಟ್ಮೆಂಟ್ಸ್ ಇದೆ. ಗಂಗೆ ನಮ್ಮ ಪಾಪಗಳನ್ನ ತೊಳಿತಾಳೆ ಅಂತ ಹೇಳಿದ್ರೆ ನೀರು, ಗಂಗೆ ನಮ್ಮನ್ನ ಶುದ್ಧಿ ಮಾಡುತ್ತೆ. ನಮ್ಮ ಚಟುವಟಿಕೆಗಳಿಂದ ಜನರೇಟ್ ಆಗ್ತಕ್ಕಂಥ ಪ್ರತಿಯೊಂದು ವೇಸ್ಟ್, ಅದು ಏನು ಹಳ್ಳ ಇರ್ಬೋದು, ಕೊಳ್ಳ ಇರ್ಬೋದು, ನದಿ ಇರ್ಬೋದು, ಚರಂಡಿಯಿಂದ ಮುಂದೆ 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 ಹೋದಂಗೆಲ್ಲ ಗಂಗೆ ಆ ನಮ್ಮ ಕೊಳೆಯನ್ನ ತೊಳೆದು ನಮ್ಮನ್ನ ಶುದ್ಧಿ ಮಾಡ್ತಾಳೆ, ಸಿಸ್ಟಮ್ ನ ಶುದ್ಧಿ ಮಾಡ್ತಾಳೆ. ಸೊ ಗಂಗೆ ನಮ್ಮ ಪಾಪಗಳನ್ನ ನಮ್ಮ ದೂರ ಮಾಡ್ತಾಳೆ ಅಂತ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಆದ್ರೆ ಇವತ್ತು ಗಂಗೆ ಏನಾಗಿದೆ? ಇವತ್ತು ನಾನೊಂದು ನ್ಯೂಸ್ ಪೇಪರ್ ಒಂದು ಆರ್ಟಿಕಲ್ ಬರೆದಿದ್ದೆ. ದೇಶದಲ್ಲಿ 351 ಪೊಲ್ಯೂಟೆಡ್ ರಿವರ್ ವಾಟರ್ ಸ್ಟ್ರೆಚಸ್ ಇದೆ. ಕರ್ನಾಟಕದಲ್ಲಿ 17 ಪೊಲ್ಯೂಟೆಡ್ ರಿವರ್ ವಾಟರ್ ಸ್ಟ್ರೆಚಸ್ ಇದೆ. ಅಂದ್ರೆ ಏನ್ ಅರ್ಥ? ಇದ್ರ ಅರ್ಥ ಪೊಲ್ಯೂಟೆಡ್ ರಿವರ್ ಸ್ಟ್ರೆಚಸ್ ಅಂತ ಹೇಳಿದ್ರೆ, ಅಂದ್ರೆ ನಾವು ಮಾಡ್ತಕ್ಕಂತ ಪಾಪಗಳನ್ನ ತೊಳೆಯೋ ಶಕ್ತಿ ಏನ್ ಗಂಗೆಗೆ ಒಂದಿತ್ತು, ಆ ಶಕ್ತಿಗೂ ಮೀರಿ ನಾವು ಪಾಪ ಮಾಡ್ತಿದ್ದೀವಿ ಅಂತ ಅರ್ಥ. ಈಗ ನಮ್ಮ ಪಾಪಗಳನ್ನು ತೊಳೆಯೋ ಗಂಗೆ ಶಕ್ತಿನೂ ಮೀರಿ ನಾವು ಪಾಪ ಮಾಡ್ತಾ ಇದ್ದೀವಿ, ಅಷ್ಟು ನಾವು ವೇಸ್ಟ್ ಜನರೇಟ್ ಮಾಡ್ತಾ ಇದ್ದೀವಿ. ಸೊ ಗಂಗೆ ನಮ್ಮ ಪಾಪಗಳನ್ನ ತೊಳೆಯೋ ಶಕ್ತಿ ಮೀರಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇನ್ನೆಲ್ಲಿ ಹೋಗ್ತೀರಿ ನೀವು? ನೀವು ಇನ್ನೆಲ್ಲಿ ಹೋಗ್ತೀವಿ? ದೇರ್ ಇಸ್ ನೋ ಎಸ್ಕೇಪ್ ರೂಟ್. ದೇರ್ ಇಸ್ ನೋ ಎಸ್ಕೇಪ್ ರೂಟ್. ವಿ ಮೈಟ್ ಬಿ ಥಿಂಕಿಂಗ್, ನಾನು ಮನೆ ಕ್ಲೀನ್ ಮಾಡ್ಕೊಂಡೆ, ನಾನು ಹೊರಗಡೆ ಕಸ ಬಿಸಾಕ್ದೆ, ಅದು ಆಮೇಲೆ ಅದು ಏನೋ ನೇಚರ್ ವಿಲ್ ಟೇಕ್ ಕೇರ್ ಅಂತ ಹೇಳಿದ್ರೆ, ಇವತ್ತು ಗಂಗೆನೂ ಪಾಪ ಆಗಿದೆ, ರಿವರ್ ಇಸ್ ಆಲ್ಸೋ ಪೊಲ್ಯೂಟೆಡ್. ಸೊ ಇನ್ಫ್ಯಾಕ್ಟ್ ಇವತ್ತು ನಾವು ಎಷ್ಟಿದೆ ಮ್ಯಾಗ್ನಿಟ್ಯೂಡ್, ಏನ್ ಪ್ರಾಬ್ಲಮ್ ಇದೆ ನಮ್ಮ ತಲೆಯಲ್ಲೋ, ನಮ್ಮ ಆಟಿಟ್ಯೂಡ್ ಅಲ್ಲೋ, ನಮ್ಮ ಪರ್ಸೆಪ್ಷನ್ ಅಲ್ಲೋ. ಬಿಕಾಸ್ ಪೊಲ್ಯೂಷನ್ ಕಾರಣಾಂತರಗಳಿಂದ ಇದು ನಮ್ಮ ಪ್ರಯಾರಿಟಿಯಲ್ಲಿ ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ನೀವೆಲ್ಲ ಒಂದು ತಿಳ್ಕೊಂಡಿರ್ಬೇಕು, ಇವತ್ತು ಸುಮ್ಮನೆ ಒಂದು ಸ್ಟಾಟ್ಸ್ ನಾನು ಫಿಂಗರ್ ಟಿಪ್ ಅಲ್ಲಿ ಒಂದು ಸ್ಟಾಟ್ಸ್ ಹೇಳ್ತೀನಿ, ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇವತ್ತು ಪ್ರತಿ ದಿನ ಕರ್ನಾಟಕದಲ್ಲಿ 12,000 ಟನ್ ಸಾಲಿಡ್ ವೇಸ್ಟ್ ಜನರೇಟ್ ಆಗುತ್ತೆ. ನಾವು ಟ್ರೀಟ್ ಮಾಡ್ತಾ ಇರೋದು ಎಷ್ಟು? 4,500 ಟನ್. ಅಂದ್ರೆ 6,000-7,000 ಟನ್ ಪ್ರತಿ ದಿನ ಟ್ರೀಟ್ ಮಾಡದೆ ನಾವು ನದಿಗೋ, ಕೊಳ್ಳಕ್ಕೋ, ಬಾವಿಗೋ ಎಲ್ಲ ಬಿಸಾಡ್ತಾ ಇದ್ದೀವಿ. ಇದು ನಮ್ ಹುಚ್ಚುತನೋ ದಡ್ಡತನೋ ಏನಂದ್ರೆ, ಈ 12,000 ಟನ್ ಪ್ರತಿದಿನ ನಾವು ಜನರೇಟ್ ಮಾಡೋ ವೇಸ್ಟ್ ಅಲ್ಲಿ 50% ಆರ್ಗ್ಯಾನಿಕ್ ವೇಸ್ಟ್ ಇದೆ. ಅದನ್ನ ನಾವು ಕಾಂಪೋಸ್ಟಿಂಗ್ ಮಾಡಿದ್ರೆ, ಏರೋಬಿಕ್ ಕಾಂಪೋಸ್ಟಿಂಗು, ಎನಾರೋಬಿಕ್ ಕಾಂಪೋಸ್ಟಿಂಗು, ವರ್ಮಿ ಕಾಂಪೋಸ್ಟಿಂಗ್ ಏನಾದ್ರೂ ಮಾಡಿ ಅದು ಗೊಬ್ಬರ ಆಗಿ ನಮಗೆ ಅನುಕೂಲ ಆಗುತ್ತೆ. ಮಾಡ್ತಾ ಇದ್ದೀವಾ? ಇಲ್ಲ. ಯಾಕೆ? ಗೊತ್ತಿಲ್ಲ. ಎರಡನೇದು, ನಿಯರ್ಲಿ 30% ಡ್ರೈ ವೇಸ್ಟ್ ಇದೆ. ಅಂದ್ರೆ ಇದು ನಮಗೆ ಉರುವಲಾಗಿ ಯೂಸ್ ಆಗುತ್ತೆ. ಇದನ್ನ ತಗೊಂಡೋಗಿ ಸುಮ್ಮನೆ ನಾವು ಸಿಮೆಂಟ್ ಫ್ಯಾಕ್ಟರಿ ಏನ್ ಕಿಲ್ನಲ್ಲಿ ಹಾಕಿದ್ರೆ, ಇದರಿಂದ ನಾವು ಕಿಲ್ನಲ್ಲಿ ಸುಟ್ರೆ ಸಿಮೆಂಟ್ ಆಗುತ್ತೆ, ನಮ್ಮ ಫ್ಯೂಯಲ್ ಕಡಿಮೆ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಯಾಕೆ ಮಾಡ್ತಾ ಇಲ್ಲ ನಾವು ಇದನ್ನ? ಗೊತ್ತಿಲ್ಲ, ಬಟ್ ಮಾಡ್ತಾ ಇಲ್ಲ. ಇನ್ನೊಂದು 10% ರೀಯೂಸಬಲ್ ವೇಸ್ಟ್, ಅದನ್ನ ಮತ್ತೆ ಬಳಕೆ ಮಾಡಬಹುದು. ಅದು ಶೀಶೆ ಇರ್ಬೋದು, ಬಾಟ್ಲ್ ಇರಬಹುದು, ಆ ತರದ್ದು ಕೆಲವು ಆಕ್ಟಿವಿಟಿಗಳು ಮಾಡ್ತಾ ಇದ್ದೀವಾ? ಮಾಡ್ತಾ ಇಲ್ಲ. ಯಾಕೆ? ಗೊತ್ತಿಲ್ಲ. ಸೊ ರಿಸೋರ್ಸಸ್ ನಾನು ಆಗ್ಲೇ ಹೇಳಿದ್ನಲ್ಲ, ದೀಸ್ ಆರ್ ನಾಟ್ ವೇಸ್ಟ್, ದೀಸ್ ಆರ್ ಬೈ ಪ್ರಾಡಕ್ಟ್ which can be used as resources, raw material for some other activity, but we are not using. ಪ್ರತಿದಿನ 12,000 ಟನ್ ನಲ್ಲಿ ಬರೀ 5% 10% ಮಾತ್ರ ಲ್ಯಾಂಡ್ ಫಿಲ್ಗೆ ಹೋಗ್ಬೇಕು. ಬಟ್ ಇವತ್ತು 50% ಲ್ಯಾಂಡ್ ಫಿಲ್ಗೆ ಹೋಗ್ತಾ ಇದೆ. ಇದರಿಂದ ಎಷ್ಟು ವೇಸ್ಟ್ ಆಗ್ತದೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆ ಮಾಡ್ತಾ ಇಲ್ಲ? I have no answer. From board we can only tell
ಮಾಡಿ 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 ಅಂತ BBMP ಇರ್ಬೋದು, ELB ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು ಹೇಳ್ತಾ ಇದ್ದೀವಿ, ಬಿಟ್ರೆ ಮಾಡ್ತಾ ಇಲ್ಲ. ಅದು ಏನು ಈ ತರ ಒಂದು ಫೋರಂಗಳಲ್ಲಿ ಜನರಿಗೆ ಮಾಹಿತಿ ಹೋಗಿ ಅವರು ಪ್ರಶ್ನೆ ಮಾಡ್ಲಿಕ್ಕೆ ಇಟ್ ಶುಡ್ ಬಿ ಎ ಪಬ್ಲಿಕ್ ಮೂವ್ಮೆಂಟ್. ಯಾಕೆ ಮಾಡ್ತಾ ಇಲ್ಲ ನಮ್ಮೂರಲ್ಲಿ ನೀವು ಕಾಂಪೋಸ್ಟಿಂಗ್ ಮಾಡ್ತಾ ಇಲ್ಲ, ಯಾಕೆ RDF ಜನರೇಟ್ ಮಾಡ್ತಾ ಇಲ್ಲ, ಯಾಕೆ ರಿಯೂಸ್ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಕ್ ಶುರು ಮಾಡಿದಾಗ ಮಾತ್ರ ಇದು ಆಗುತ್ತೆ, ಇಲ್ಲದಿದ್ರೆ ಆಗಲ್ಲ. ಪ್ರತಿದಿನ ನಮ್ಮ ರಾಜ್ಯದಲ್ಲಿ 3500 MLD ಸೀವೇಜ್ ಜನರೇಟ್ ಮಾಡ್ತೀವಿ ನಾವು. ದೊಡ್ಡದಾಗಿ ಮೈಸೂರಿಂದ ಕಾವೇರಿಯಿಂದ ನೀರ್ ತರ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದೀವಿ, ಬಟ್ ಸೀವೇಜ್ ಜನರೇಟ್ ಮಾಡೋದನ್ನ ಟ್ರೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಎಷ್ಟು ಮಾಡ್ತಾ ಇದ್ವಿ ಅದ್ರ ಟ್ರೀಟ್ಮೆಂಟ್? ಹಾರ್ಡ್ಲಿ 1800 MLD. another 1700 MLD where it is going? Sewage is becoming going into river. ಕಾವೇರಿ ಮತ್ತೊಂದು ನದಿಗಳು ಇವತ್ತೇನು ನಾವು ವೃಷಭಾವತಿ ಅಂತ ಹೇಳ್ತೀವಿ, ನೇತ್ರಾವತಿ ಅಂತ ಹೇಳ್ತೀವಿ, ಏನೋ ಕಾವೇರಿ ಅಂತ ಹೇಳ್ತೀವಿ. ಸೊ ಇದನ್ನ ಟ್ರೀಟ್ ಮಾಡಿದ್ರೆ ಸಿಂಪಲ್ ಏನ್ ಬೇಕಾಗಿದೆ? STP ಬೇಕಾಗಿದೆ. STP ಹಾಕೊಳ್ಳಿ, ಟ್ರೀಟ್ ಮಾಡಿ, ರೀಯೂಸ್ ಮಾಡಿ. ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೆ ಯಾವತ್ತು ಅಂದ್ರೆ ನಮ್ ಥಾಟ್ ಪ್ರೊಸೆಸ್ ಎಲ್ಲೋ ಹೋಗ್ಬಿಟ್ಟಿದೀವಿ ನಾವು. ಪ್ರಯಾರಿಟೀಸ್ ಆರ್ ನಾಟ್ ಇನ್ ಪ್ರಾಪರ್ ಶೇಪ್. ಲೇಕ್ ಡೆವಲಪ್ಮೆಂಟ್ ಮಾಡ್ತೀವಿ, ನೀವು ನೋಡಿ, ನೀವು ನಿಮ್ಮೂರಲ್ಲಿ ಕೆರೆ ಅಭಿವೃದ್ಧಿ ಮಾಡ್ತಾ ಇರ್ತಾರೆ. ಕೆರೆ ಅಭಿವೃದ್ಧಿ ಅಂತ ಹೇಳಿದಾಗ ಏನ್ ಮಾಡ್ತಾರೆ ನೀವು ಹೋಗಿ ನೋಡಿ? ಹೂಳೆತ್ತಾರೆ, ಚೈನ್ ಲಿಂಕ್ ಮೆಶ್ ಹಾಕ್ತಾರೆ, ಬಂಡ್ ಮಾಡ್ತಾರೆ, ಮಕ್ಕಳು ಜನ ಅಡ್ಡಾಡ್ಲಿಕ್ಕೆ ರಸ್ತೆ ಮಾಡ್ತಾರೆ, ಅಲ್ಲೊಂದೆರಡು ಗಿಡ ಮಡ ಹಾಕ್ತಾರೆ, ಫುಟ್ಪಾತ್ ಮಾಡ್ತಾರೆ. ಆಯ್ತು, ಸಂತೋಷ ಮಾಡ್ಲಿ. ಕೆರೆಯಲ್ಲಿ ಏನಿರ್ಬೇಕಿತ್ತು? ನೀರು. ನೀರಿನ ಬಗ್ಗೆ ಏನಾದ್ರೂ ಆಯ್ತಾ? ಬೇಕಾಗಿದ್ದದ್ದು ಫಸ್ಟ್ ಆ ಬರ್ತಕ್ಕಂಥ ಚರಂಡಿ ನೀರು ಶುಚಿ ಹಾಕ್ಲಿಕ್ಕೆ ಒಂದು STP ಮಾಡ್ಬೇಕಿತ್ತು. STP ಹಾಕಿ ನೀರಿನ ಟ್ರೀಟ್ ಮಾಡಿ ಆ ನೀರನ್ನ ಕೆರೆ ಕೊಳ್ಳಕ್ ಬಿಟ್ಟಿದ್ರೆ ಸಾಕಿತ್ತು. ನಾವು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. Really I don't know, because our thought process is somewhere else. It is only towards, I don't know, is it for money making? Are we ignorant? Are we illiterate? Are we are misguided? Our human race is suicidal race. I don't know. ವಿಪರ್ಯಾಸಗಳು. ಓಕೆ, ಸೊ ಹೀಗೆ ಮಾತಾಡ್ತಾ ಹೋದ್ರೆ ಬಹಳ ಆಗ್ಬೋದು, ಬಟ್ ನಾನು ಇಲ್ಲಿಗೆ ಕೆಲವೊಂದು ಥಾಟ್ ಪ್ರಾಸೆಸ್ ನ ತಮ್ಮ ಮುಂದೆ ಪ್ರಶ್ನೆಗಳಾಗಿ ತಂದಿಟ್ಟಿದ್ದೀನಿ. ಈ ಪ್ರಶ್ನೆಗಳನ್ನ ಮಕ್ಕಳಿಗೆ ಹಾಕಿದಾಗ, ಇದು ಮೂವ್ಮೆಂಟ್ ಆಗಿ ಟರ್ನ್ ಆದಾಗ, ನಮ್ಮ ನ್ಯಾಚುರಲ್ ರಿಸೋರ್ಸ್ ಮೇಲೆ, ನಮ್ಮ ಪಂಚಭೂತಗಳ ಮೇಲೆ, ನಮ್ಮ ಡೇಂಜರ್ ಅನ್ನ ನಾವು ಮಾಡ್ತಕ್ಕಂಥ ಒಂದೇನು ದುಷ್ಪರಿಣಾಮ ಇದೆ, ಅದು ಮಿನಿಮೈಸ್ ಆಗಿ, then we also will become, our life will become sync with nature. ಓಕೆ, ನೋಡಿ, ಸುಮ್ನೆ ಏನೋ ಮನುಷ್ಯ ಈವನ್ ನೇಚರಲ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ತಲೆ ಕೆಟ್ಟಾಗ ಅವ್ನು ಹೋಗ್ಬಿಟ್ಟು ಸುಮ್ನೆ ಕಾಡಲ್ಲೋ ಗಿಡದ ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ಎಲ್ರಿಗೂ ಜ್ಞಾನೋದಯ ಆಗಿದ್ದು ಕಾಡಲ್ಲೇ, ಎಲ್ರಿಗೂ ಜ್ಞಾನೋದಯ ಆಗಿದ್ದು ಗಿಡದ ಕೆಳಗಡೆ. ಇದ್ರ ಅರ್ಥ ಏನು ಅಂದ್ರೆ, ಯುವರ್ ಲೈಫ್ ಇಸ್ ಮೋರ್ ಸಿಂಕ್ ವೆನ್ ಯು ಆರ್ ವಿತ್ ನೇಚರ್. ಓಕೆ, ದೋ 80% now more and more people are living in urban, concrete urban. Idu somewhere we have not created ecosystems that are sync with human or life. Forget about human as a life. So it is high time that ನಾವು ನಮ್ಮ ಇಕೋಸಿಸ್ಟಮ್ ವ್ಯಾಲ್ಯೂಸ್ ನ ಅರ್ಥ ಮಾಡ್ಕೊಳ್ಳೋದು, ಇಕೋಸಿಸ್ಟಮ್ ವ್ಯಾಲ್ಯೂಸ್ ನ ಅಪ್ರಿಶಿಯೇಟ್ ಮಾಡೋದು, ಮತ್ತು ಇಕೋಸಿಸ್ಟಮ್ ಅನ್ನ ರಿಸ್ಟೋರ್ ಮಾಡೋದು, ಮತ್ತು ಅದರ ಬೆನಿಫಿಟ್ಸ್ ನ ನಾವೇ ಪಡ್ಕೊಳ್ಳೋದು. ಇದ್ರ ಇದ್ರ ಬೆನಿಫಿಟ್ಸ್ ಎಕೋಸಿಸ್ಟಮ್ಗೆ ಏನ್ ಸಿಗೋದಿಲ್ಲ, ಆ ಬೆನಿಫಿಟ್ಸ್ ನ ನಾವೇ ಪಡ್ಕೊಳ್ಳೋದು. ಆ ದಿಕ್ಕಿನಲ್ಲಿ ನಮ್ಮ ಚಿಂತನೆಗಳು ಜಾಸ್ತಿ ಆಗ್ಬೇಕು, ಚಟುವಟಿಕೆಗಳು ಜಾಸ್ತಿ ಆಗ್ಬೇಕು, ಮಾಸ್ ಅವೇರ್ನೆಸ್ ಆಗ್ಬೇಕು. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ನಾನು ಏನು ಹೇಳದ್ನಲ್ಲ, ಇವೆಲ್ಲ ಡೇಂಜರ್ ಪ್ರಾಬ್ಲಮ್ಸ್ ಎಷ್ಟು ಜನಕ್ಕೆ ಗೊತ್ತಾದ್ರೆ ಪಬ್ಲಿಕ್ ಅವೇರ್ನೆಸ್, ಡಿಬೇಟ್ ಶುರುವಾಗುತ್ತೆ. ಆಗ್ಲಿ, ಡಿಬೇಟ್ಸು ಚಿಂತನೆಗಳು ಆದಾಗ ಏನೋ ಒಂದು ಸೊಲ್ಯೂಷನ್ ಬರುತ್ತೆ. ಜನ ಕೇಳಬೇಕು. ಅರ್ಬನ್ ಲೋಕಲ್ ಬಾಡಿ, ಇದು ಯಾರು? ಅರ್ಬನ್ ಲೋಕಲ್ ಬಾಡೀಸ್ ಆರ್ ಮ್ಯಾನೇಜ್ಡ್ ಬೈ ಹೂಮ್? ಪೀಪಲ್ ಓನ್ಲಿ. ಸೊ ವೈ ದೇ ಆರ್ ನಾಟ್ ಡೂಯಿಂಗ್ ದಿಸ್? ವೈ ದೇರ್ ಪ್ರಯಾರಿಟಿ ಇಸ್ ನಾಟ್ ಇನ್ ದಿಸ್? ದೇ ಶುಡ್ ಆಸ್ಕ್. ಬರೀ ರಸ್ತೆ ಬೇಕಂತ ಕೇಳ್ತಾರೆ, ಇನ್ನೊಂದು ಬೇಕಂತ ಕೇಳ್ತಾರೆ. ಆಯ್ತು, ರಸ್ತೆ ಜೊತೆಗೆ ನಮ್ ವೇಸ್ಟ್ ಅಂಡ್ ರಿಸೋರ್ಸ್ ರೀಸೈಕಲ್ ಮಾಡ್ಬೇಕು, ಕೇಳಿ. ಸೊ ಆವಾಗ ಮಾತ್ರ ನಾವು ಸರಿ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ
ಇವತ್ತು ನಾವು ಮಾಡದೆ ಹೋದ್ರೆ ನಾನೇನು 12,000 ಟನ್ ಪರ್ ಡೇ ಕರ್ನಾಟಕದಲ್ಲಿ ಜನರೇಟ್ ಆಗುತ್ತೆ ಅಂತ ಹೇಳಿದ್ನಲ್ಲ, ನಮ್ಮ ಎಸ್ಟಿಮೇಟ್ ಪ್ರಕಾರ 2030ಕ್ಕೆ 12,000 ಟನ್ ಸಾಲಿಡ್ ವೇಸ್ಟ್ ಬರೀ ಬೆಂಗಳೂರಲ್ಲೇ ಜನರೇಟ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಎಕ್ಸ್ಪೋನೆನ್ಷಿಯಲ್. ಸೊ ಇಟ್ ಈಸ್ ಹೈ ಟೈಮ್ ದಟ್ ನಾವು ಈ ವಿಷಯಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು, ವಿಷಯಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ಸೊಲ್ಯೂಷನ್ ಹುಡ್ತಕ್ಕಂಥದ್ದು ಆಗಲಿ. ಅಂಡ್ I sincerely thank PGR Sindhya Sahab and Scouts and Guides Karnataka for giving an opportunity to board for bringing some these messages across members so that they get percolated into public memory, and some good things will come out. Thank you, sir. Thank you, everybody.